ಕೂಡ ಅವರ ವಿರುದ್ಧ ಷಡ್ಯಂತ್ರ ಮಾಡಿ ಅವರನ್ನ ಬಂಧನ ಮಾಡಿರೋದು, ರಾತ್ರೋರಾತ್ರಿ ಹೈಡ್ರಾಮಾ ಮಾಡಿರೋದು, ಈಗ ಅವರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇರೋದು, ಇದೆಲ್ಲದರ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ಬಸವರಾಜ್ ಇದ್ದಾರೆ. ಬಸವರಾಜ್, ಈ ಹೊತ್ತಿಗೆ ಏನಿದೆ ಮಾಹಿತಿ? ರಂಜಿತ್, ಪ್ರಮುಖವಾಗಿ ಸಿಟಿ ರವಿ ಅವರ ಬೇಲ್ 3 ಗಂಟೆಗೆ ಅನ್ನುವಂಥದ್ದನ್ನ ಮುಂದೂಡಲಾಗಿತ್ತು. ಆದ್ರೆ ಈಗ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅನ್ನುವಂತ ಒಂದು ವಿಚಾರವಾಗಿ ಈಗ ಜಡ್ಜ್ ಆದೇಶ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು, ಅಲ್ಲಿಗೆ ನೀವು ಬೇಲೆ ಅಪ್ಲಿಕೇಶನ್ ಹಾಕಿ ಅನ್ನುವಂತ ಒಂದು ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಮತ್ತು ಅವರಿಗೆ ನ್ಯಾಯಾಂಗ ಬಂಧನ ನೀಡಿದ ಹಿನ್ನೆಲೆಯಲ್ಲಿ ಈಗ ಅವರನ್ನ ಬೆಂಗಳೂರಿನತ್ತ ಕರ್ಕೊಂಡು ಪೊಲೀಸರು ಹೊರಡ್ತಾ ಇದ್ದಾರೆ. ಈಗಷ್ಟೇ ಕೋರ್ಟ್ ಅವರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಅವರನ್ನ ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಹಾಜರುಪಡಿಸ್ಕೊಂಡು ಕರ್ಕೊಂಡು ಹೋಗ್ತಾರ. ಯಾಕಂದ್ರೆ ಅದು ಆನ್ ದ ವೇ ಬರ್ತಕ್ಕಂತಹ ಪೊಲೀಸ್ ಸ್ಟೇಷನ್, ಆದ್ರಿಂದ ಅಲ್ಲಿಗೆ ಹಾಜರುಪಡಿಸಿ ಕರ್ಕೊಂಡು ಹೋಗ್ತಾರ ಅಥವಾ ನೇರವಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಸದ್ಯಕ್ಕೆ ಕೋರ್ಟ್ ಆವರಣದಿಂದ ಸಿಟಿ ರವಿ ಅವರನ್ನ ಬೆಂಗಳೂರಿನತ್ತ ಕರೆದು ಹೋಗುವಂತ ಎಲ್ಲ ಪ್ರಕ್ರಿಯೆಗಳು ಪೊಲೀಸ್ ನಡೀತಾ ಇದ್ದಾರೆ. ಬಸವರಾಜ, ಸಿಟಿ ರವಿ ಅವ್ರ ಜೊತೆಗೆ ವಿಜಯೇಂದ್ರ ಇದ್ರು, ಆರ್ ಅಶೋಕ್ ಇದ್ರು, ಉಳಿದಂತೆ ಬೇರೆ ಯಾರ್ಯಾರು ಇದ್ರು ಅವರೆಲ್ಲರೂ ಕೂಡ ಬೆಂಗಳೂರಿಗೆ ಹೊರಟ್ರ ಬಸವರಾಜ್? ರಂಜಿತ್, ಅವರು ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನ ಕಾರ್ಯಗಳಲ್ಲಿ ವಿಜಯೇಂದ್ರ ಆಗಿರ್ಬಹುದು, ಆರ್ ಅಶೋಕ್ ಆಗಿರ್ಬೋದು, ಆಗಿರ್ಬೋದು, ಕಳೆದ 2 ದಿನಗಳಿಂದನೂ ಕೂಡ ಅವರು ವಿಜೇಂದ್ರ ಸೇರಿದಂತೆ ಎಲ್ಲರೂ ಕೂಡ ಅಶೋಕ್ ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಬೆಳಿಗ್ಗೆ ಪ್ರತಿಭಟನೆ ಮಾಡೋದಾಗಬಹುದು, ರಾತ್ರಿ ಸ್ಟೇಷನ್ ಕೂಡ ಹೋಗಿದ್ರು. ಹಾಗಾಗಿ ಅವರು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾ ಇರೋದ್ರಲ್ಲಿ ಮತ್ತು ಅವ್ರಿಗೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಜೀವ ಭಯ ಇದೆ ಅನ್ನುವಂಥದ್ದು. ಹಾಗಾಗಿ ಅವರ ಆರೋಪ ಮಾಡ್ತಾ ಇರೋ ಕಾರಣಕ್ಕಾಗಿ ಬಿಜೆಪಿ ನಾಯಕರು ಪ್ರಮುಖವಾಗಿ ಅವರನ್ನ ಬೆಂಬಲಿಸಿ ಅವರ ಜೊತೆಗೆ ಇದ್ದಾರೆ. ಬೆಳಗ್ಗೆ ಉಪಹಾರ ಸೇವನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ಸಿಟಿ ರವಿ ಅವರು ನಾಯಕರ ಮುಂದೆ ಹಂಚ್ಕೊಂಡಿರ್ತಕ್ಕಂಥದ್ದು, ರಾತ್ರಿ ಎಲ್ಲ ಯಾವೆಲ್ಲ ಘಟನೆಗಳು ನಡೆದು ಅನ್ನುವಂಥದ್ದು. ಆದ್ರಿಂದ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ಮುಂದೆ ಅವರಿಗೆ ಒಂದಷ್ಟು ಕುತ್ತು ತರತಕ್ಕಂಥ ಆಪತ್ತುಗಳು ನಡೀಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮುಂಜಾಗ್ರತೆ ಕ್ರಮವಾಗಿ ಸಿಟಿ ರವಿ ಅವರ ಜೊತೆಗೇನೆ ಆರ್ ಅಶೋಕ್ ಆಗಿರ್ಬೋದು, ಬೆಲ್ಲದಾಗಿರ್ಬೋದು, ವಿಜೇಂದ್ರ ಅವರು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ರಂಜಿತ್, ಬಸವರಾಜ, ಮಾಧ್ಯಮದ ಮುಂದೆ ಏನಾದರೂ ಮಾತಾಡೋ ಪ್ರಯತ್ನ ಮಾಡಿದ್ರ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗುವಾಗ? ಬಸವರಾಜ್, ರಂಜಿತ್, ಭಾರಿ ಬಿಗಿ ಭದ್ರತೆಯಲ್ಲಿ ಈಗ ಪೊಲೀಸರು ಅವರನ್ನ ಶಿಫ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಬೆಳಿಗ್ಗೆ ಕರ್ಕೊಂಡ್ ಬಂದಾಗ ಒಂದಷ್ಟು ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಆರ್ ಅಶೋಕ್ ಅವರು ಹಂಚಿಕೊಂಡ್ರು, ಅದು ಸಾಕಷ್ಟು ಚರ್ಚೆ ಕೂಡ ಆಯ್ತು. ರಾತ್ರಿ ಏನೆಲ್ಲ ವಿಚಾರಗಳು ನಡೆದವು ಅನ್ನುವಂಥದ್ದು ಕೂಡ ಬಹಳ ವಿವರವಾಗಿ ಹೇಳಿದ್ರು. ಹಾಗಾಗಿ ಈಗ ಮತ್ತೆ ಆ ತರದ ಬ್ಲಂಡರ್ ಆಗ್ಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ಕೋರ್ಟ್ ಆವರಣದ ಒಳಗೆ, ಹೊರಗೆ ಮತ್ತು ರಸ್ತೆ ಇಕ್ಕಳಗಳಲ್ಲಿ ಕೂಡ ನಿಯೋಜನೆ ಮಾಡಲಾಗಿತ್ತು. ಯಾವುದೇ ವಾಹನಗಳನ್ನ ಬಿಡದೆ ಕೋರ್ಟ್ ಆವರಣದಿಂದ ಅವ್ರನ್ನ ಕರ್ಕೊಂಡು ಹೋಗುವಂತ ಕೆಲಸಗಳಾಯ್ತು. ಹೀಗಾಗಿ ಯಾವುದೇ ಕಾರಣಕ್ಕೂ ಅವರನ್ನ ಮಾತಾಡಿಸುವಂತ ಕೆಲಸ ಎಸ್, ಸಿಟಿ ರವಿ ಅವರನ್ನ ಕಾರಿನಲ್ಲಿ, ಏನೋವಾ ಕಾರಿನಲ್ಲಿ ಕರೆದುಕೊಂಡು ಹೋದ್ರು. ಸಿಟಿ ರವಿ ಅವರನ್ನ ಬೆಳಗಾವಿಯ ಕೋರ್ಟ್ನಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಈಗ ಈ ಹೊತ್ತಿಗೆ ಇನೋವಾ ಕಾರ್ನಲ್ಲಿ ಸಿಟಿ ರವಿ ಅವ್ರನ್ನ ಕೂರ್ಸ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಕೋರ್ಟ್ನಿಂದ ಹೊರಗಡೆ ಬರುವಾಗ ಸಿಟಿ ರವಿ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಧ್ಯಮದವ್ರು ಮಾಡ್ತಾರೆ. ಆಗ ಅವ್ರು ಮಾತಾಡಿಲ್ಲ. ಇದೇ ಕಾರ್ನಲ್ಲಿ ಸಿಟಿ ರವಿ ಅವ್ರನ್ನ ಕರ್ಕೊಂಡು ಹೋಗಿರುವಂತ ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ, ಸಿಟಿ ರವಿ ಅವರು ಮಧ್ಯೆ ಕೂತ್ಕೊಂಡಿದ್ದಾರೆ. ಆ ಕಡೆ ಒಬ್ರು ಪೊಲೀಸ್ ಇದ್ದಾರೆ, ಈ ಕಡೆ ಒಬ್ರು ಆಫೀಸರ್ ಇದ್ದಾರೆ. ಸಿಟಿ ರವಿ ಅವರು ಮಧ್ಯೆ ಕೂತ್ಕೊಂಡಿದ್ದಾರೆ. ಬಿಗಿ ಬಂದೋಬಸ್ತ್ ಇದೆ, ಸುತ್ತಮುತ್ತ ಎಲ್ಲ ಪೊಲೀಸ್ ಭದ್ರತೆ. ಸಿಟಿ ರವಿ ಅವರು ಅಲ್ಲೇ ಇದ್ದಾರೆ, ಸೀಟ್ನಿ ಹಿಡ್ಕೊಂಡಿದ್ದಾರೆ. ಸಿಟಿ ರವಿ ಅವರು ಅವ್ರನ್ನ ಕರ್ಕೊಂಡು ಹೋಗ್ತಿರುವಂತ ದೃಶ್ಯ ಗಮನಿಸ್ತಾ ಇದ್ದೀರಾ. MLC ಸಿಟಿ ರವಿ ಅವರ ಬಂಧನ, ಹೈಡ್ರಾಮಾ. ಸಿಟಿ ರವಿ ಅವರನ್ನ ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಸಿಟಿ ರವಿ ಅವರ ಮುಖ ಗಮನಿಸ್ತಾ ಇದ್ದೀರಲ್ಲ, ಇದು AMFC ಕೋರ್ಟ್ನಿಂದ ಸಿಟಿ ರವಿ ಅವರನ್ನ ಹೊರಗಡೆ ಕರ್ಕೊಂಡು ಬರೋದು. ವೆಲ್ಕಮ್ ಬ್ಯಾಕ್. ಇದು ಡರ್ಟಿ ಪಾಲಿಟಿಕ್ಸ್ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. 42ನೇ ACMM ಕೋರ್ಟ್ ಮುಂದೆ ಸಿಟಿ ರವಿಯನ್ನ ಹಾಜರು ಮಾಡ್ತಾರೆ. ಜನಪ್ರತಿನಿಧಿಗಳಿಗೆ ಇರುವ ವಿಶೇಷ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅದು ಸಂಜೆ 5 ಗಂಟೆ ಸುಮಾರಿಗೆ
42ನೇ ACMM ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಸಿ ಟಿ ರವಿ ಅವರನ್ನ ಸಂಜೆ 5 ಗಂಟೆ ಬಳಿಕ ಬಂದರೆ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೋರಮಂಗಲದ NGVಯ ಜಡ್ಜ್ ಮನೆಗೆ ಸಿ ಟಿ ರವಿ ಅವರನ್ನ ಕರ್ಕೊಂಡು ಹೋಗ್ತಾರೆ. ಸಿ ಟಿ ರವಿ ಅವರನ್ನ 5 ಗಂಟೆ ನಂತರ ಆದರೆ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮುಂಚಿತವಾಗಿ ಏನಾದರೂ ಬಂದರೆ 42ನೇ ACMM ಕೋರ್ಟ್ ಮುಂದೆ ಸಿ ಟಿ ರವಿ ಅವ್ರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಬಹುತೇಕ 2 ಗಂಟೆಗೆ ಹೊರಟಿದ್ದಾರೆ. ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಒಂದು 6 ಗಂಟೆ ಆದರೂ ಕೂಡ ಬೇಕು ಬೆಂಗಳೂರು ತಲುಪೋದಕ್ಕೆ. 6:30-7 ಗಂಟೆ ಆದರೂ ಬೇಕು. ಅವ್ರ ಮನೆಗೆ ಕರ್ಕೊಂಡು ಹೋಗ್ಬೋದು, ನ್ಯಾಯಾಧೀಶರ ಮನೆಗೆ ಅವ್ರನ್ನ ಪ್ರೊಡ್ಯೂಸ್ ಮಾಡುವಂಥ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಾಗರಾಜ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ನಾಗರಾಜ, ಈಗ ಏನಾದರೂ ಇಲ್ಲಿ ಕರ್ಕೊಂಡು ಬರೋದ್ರಿಂದ ಸಿ ಟಿ ರವಿ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಬರೋದ್ರಿಂದ ಏನಾದರೂ ತಯಾರಿಗಳಾಗಿದ್ದಾವ? ಭದ್ರತೆ ಮತ್ತೊಂದು ಮಗದೊಂದು ಎಲ್ಲ ಸದ್ಯಕ್ಕೆ ಏನಿದೆ ವಿವರ? ರಂಜಿತ್, ಏನು ಅಲ್ಲಿ ಬೆಳಗಾವಿಯಲ್ಲಿ ನ್ಯಾಯಾಧೀಶರು ಈಗಾಗಲೇ ಸೂಚನೆ ಕೊಟ್ಟಿರ್ತಕ್ಕಂಥದ್ದು, ನೀವು ಎಷ್ಟು ಸಮಯ ತೆಗೆದುಕೊಳ್ತೀರಿ ಬೆಂಗಳೂರಿಗೆ ಹೋಗೋದಕ್ಕೆ ಅಂತೇಳಿ. ಅದಕ್ಕೆ ಬೈ ರೋಡ್ ಹೋದ್ರೆ ಸುಮಾರು 12 ಗಂಟೆಗಳ ಕಾಲಾವಕಾಶ ಬೇಕು ಅಂತೇಳಿ ಒಂದು ಮಾತು, ಮತ್ತೆ ಫ್ಲೈಟ್ ಅಲ್ಲಿ ಹೋದ್ರೆ 2 ಅವರ್ ಸಾಕು ಅಂತ ಹೇಳಿದ್ದು. ಹೀಗಾಗಿ 12 ಗಂಟೆ ಒಳಗಡೆ ನೀವು ಅಲ್ಲಿಗೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ ಆ ನ್ಯಾಯಾಧೀಶರು ಆದೇಶವನ್ನ ಬರೆದಿರ್ತಕ್ಕಂಥದ್ದು. ಈಗ 2 ಗಂಟೆಯಿಂದ 12 ಗಂಟೆಗಳ ಕಾಲಾವಕಾಶ ಅಂತಂದ್ರೆ ಬೆಳಗಿನ ಜಾವ 2 ಗಂಟೆ ಒಳಗಡೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕಾದಂತ ಸ್ಥಿತಿ ಇರ್ತಕ್ಕಂಥದ್ದು. ಹೀಗಾಗಿ ಬೈ ರೋಡ್ ಬಂದ್ರು ಅವರು ರಾತ್ರಿ 10 ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬಂದು ತಲುಪುವ ಸಾಧ್ಯತೆ ಇರ್ತಕ್ಕಂಥದ್ದು. ಸಣ್ಣ ಒಂದು ವಿರಾಮಗಳನ್ನು ಕೊಟ್ಟು ಬಂದ್ರೆ ಈ ಒಂದು ವೇಳೆಗೆ ಬಂದು ತಲುಪುವ ಸಾಧ್ಯತೆ ಇರ್ತಕ್ಕಂಥದ್ದು. ಸುಮಾರು 501 ಕಿಲೋಮೀಟರ್ ಇರ್ತಕ್ಕಂಥದ್ದು. ಎಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಬರುವಂತ ದೂರ 500 ಕಿಲೋಮೀಟರ್ಗೂ ಜಾಸ್ತಿ ಇರ್ತಕ್ಕಂಥದ್ದು. ಹೀಗಾಗಿ ಮತ್ತೆ ಏನು ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯಿಂದ ಫ್ಲೈಟ್ ಅಲ್ಲಿ ಏನಾದ್ರು ಬರುವ ಚಾನ್ಸಸ್ ಇದೆಯಾ ಅನ್ನೋದ್ರ ಬಗ್ಗೆ ಹಿರಿಯ ಅಧಿಕಾರಿಗಳ ಜೊತೆ ಆ ಪೊಲೀಸ್ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಇನ್ನೂ ಅದು ಯಾವುದೇ ಒಂದು ನಿರ್ಧಾರಕ್ಕೆ ಬಂದಿಲ್ಲ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಬೈ ರೋಡ್ ಆಗ್ಲಿ ಬರ್ಲಿ ಅಥವಾ ಫ್ಲೈಟ್ ಅಲ್ಲಾದ್ರೂ ಬರ್ಲಿ ಸಂಜೆ 5 ಗಂಟೆ ಒಳಗಡೆ ಬೆಂಗಳೂರನ್ನ ತಲುಪಿದ್ದೆ ಆದ್ರೆ 42ನೇ ACMM ಏನು ಜನಪ್ರತಿನಿಧಿಗಳಿಗೆ ಅಂತ ಇರ್ತಕ್ಕಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇದೆ, ಇಲ್ಲಿ ಸಿಟಿ ಸಿವಿಲ್ ಕೋರ್ಟ್ ಆವರಣದಲ್ಲಿ ಇರ್ತಕ್ಕಂಥ 42 ACMM ಕೋರ್ಟ್ಗೆ ಅವರನ್ನ ಹಾಜರುಪಡಿಸುವಂಥದ್ದು. ಒಂದು ವೇಳೆ 5 ಗಂಟೆಗೂ ಜಾಸ್ತಿ ತಡ ಆಯ್ತು ಅಂತಂದ್ರೆ ಏನು 42ನೇ ACMM ಕೋರ್ಟ್ನ ನ್ಯಾಯಾಧೀಶರ ಮನೆ ಇರ್ತಕ್ಕಂಥದ್ದು ಕೋರಮಂಗಲದ NGVಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಹೋಗಿ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇರ್ತಕ್ಕಂಥದ್ದು. ಇಲ್ಲಿ ಹಾಜರುಪಡಿಸಿ ಮನೆಯಲ್ಲಿ ಹಾಜರುಪಡಿಸೋದ್ರಿಂದ ಬಹುತೇಕ ಇವತ್ತು ಸಿ ಟಿ ರವಿ ಅವರು ಅವರ ಜಾಮೀನು ಅರ್ಜಿಯನ್ನ 82 ಅಲ್ಲಿ ಏನ್ ಫೈಲ್ ಮಾಡಿದ್ದಾರೆ, ಈಗ ಅಲ್ಲೂ ಸಹ ಅದಕ್ಕೂ ಸಹ ಹಿನ್ನಡೆ ಆಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಇನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ನ್ಯಾಯಾಂಗ ಬಂಧನ ಅಥವಾ ಪೊಲೀಸ್ ಕಸ್ಟಡಿಯೋ ಇದು ಡಿಸೈಡ್ ಆಗದೆ ಇರುವಂತ ಹಂತದಲ್ಲಿ ಅವರನ್ನ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸುವ ಸಾಧ್ಯತೆ ಕಡಿಮೆ ಇರ್ತಕ್ಕಂಥದ್ದು. ಹೀಗಾಗಿ ಬೆಳಗಿನ ಜಾವದ ವೇಳೆಗೆ ಅವರು ಪರಪ್ಪನಗ್ರಹಾರ ತಲುಪುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ರಂಜಿತ್. ಓಕೆ ನಾಗರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ. ಗಾಡಿ ಹೋಗಕ್ ಬಿಡ್ರಿ.